ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾವು ನಮ್ಮ ಜೀವನನ ರೂಪಿಸ್ಕೊಳ್ಳಕ್ಕೆ ನಮ್ಮ ಬೇರನ್ನ ಬಿಟ್ಟು ಎಷ್ಟೇ ದೂರ ಹೋದ್ರು ನಮ್ಮ ನೆಲ, ನಮ್ಮ ಸಂಬಂಧಗಳು ನಮ್ಮನ್ನ ಯಾವುದೋ ಒಂದು ಕಾರಣಕ್ಕೆ ಮತ್ತೆ ಮತ್ತೆ ನಮ್ಮನ್ನ ಕಾಡ್ತಾನೆ ಇರುತ್ತೆ, ನಮ್ಮನ್ನ ಕರೀತಾನೆ ಇರುತ್ತೆ. ಬೇರಿಂದ ಬೇರೆ ಆದವರೇ, ಬೇರೆನೋ ಹುಡುಕಿ ಹೋದವರೇ. ಅದಕ್ಕೋಸ್ಕರನೇ ನಮ್ಮೆಲ್ಲರ ಮೂಲಕ್ಕೆ ನಾವೆಲ್ಲ ಮತ್ತೆ ಹೋಗಿ ನಮ್ಮ ನಿಜವಾದ ಸಂಬಂಧಗಳ ಜೊತೆಗೆ ಅಲ್ಲಿ ಮಗುವಾಗಿ ನಮ್ಮ ಬಂಧನಗಳ ಬೇರನ್ನ ಗಟ್ಟಿಗೊಳಿಸೋದಕ್ಕೆ ನಿಮ್ಮ ಜೀ ಕನ್ನಡ ಇಂದಿನಿಂದ ಹೆಮ್ಮೆಯಿಂದ ಪ್ರಸ್ತುತಪಡಿಸ್ತಾ ಇದೆ. ನಾವು ನಮ್ಮವರು, ನಾವು ನಮ್ಮವರು. ಸಂಬಂಧಗಳ ಸರಮಾಲೆಗಳನ್ನೇ ಹರಡಿಸುವಂತ ಒಂದು ಕಾರ್ಯಕ್ರಮ. ಇದಕ್ಕೆ ನಾನು ಬರದೇ ಇರ್ತೀನೇನು. ನಮ್ಮ ಸಂಬಂಧಗಳನ್ನ, ಅದಕ್ಕಿರುವಂತ ವ್ಯಾಲ್ಯೂಗಳನ್ನ ಈ ಶೋ ಎತ್ತಿ ಹಿಡಿಯುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ. ಎಸ್, ಐ ಹ್ಯಾವ್ ಟು ಬಿ ಇನ್ ದಿಸ್ ಶೋ. ಈ ಕಾರ್ಯಕ್ರಮದ ಯಶಸ್ಸು ಬರೀ ಕಾರ್ಯಕ್ರಮದ ಯಶಸ್ಸಲ್ಲ, ಸಂಬಂಧಗಳ ಯಶಸ್ಸು. ನಾವು ನಮ್ಮವರು ಶುಭಾರಂಭ. ನಮ್ಮ ಜೀ ಕನ್ನಡದವರು ಇಂಥ ವೇದಿಕೆಯನ್ನ ರೂಪಿಸಿ ನಮಗ ಸಂಬಂಧನ ಉಳಿಸ್ಕೊಳಕ್ ಆಗದೆ ಇರೋಂತ ಟೈಮ್ ಒಳಗ ನಾವಿನ್ನೂ ಗಟ್ಟಿಯಾಗಿ ಕಟ್ಟಿಕೊಡ್ತೀವಿ ಅಂತ ಹೇಳಿ ನಮ್ಮನ್ನ ಇಲ್ಲಿ ಕರೆದು ಆ ಸಂಬಂಧಗಳ ಜೊತೆಗೆ ಆ ಖುಷಿನ ಹಂಚ್ಕೊಳಕ್ ಆಗುವಂತಹ ಒಂದು ವೇದಿಕೆ ಕೊಟ್ಟಾರಲ್ಲ, ಬಹಳ ಚಿರಿ ಋಣಿರಿ. ಹಾಯ್ ಹಾಯ್, ಹೌ ಆರ್ ಯು? ಯು ಹ್ಯಾವ್ ಫೈನ್. ಹೆಂಡತಿಯ ತಂಗಿಯ ಮಗ ಏನಾಗಬೇಕು? ಮಚ್ಚ. ಏ ಕನ್ನಡದಲ್ಲಿ ಹೇಳ. ಸಾರಿ, ಅಪ್ಪನಿಗೆ ಏನಂತಾರೆ? ತಾತ. ಅವ್ರ ಅಪ್ಪಂಗೆ ಏನಂತಾರೆ? ಮುತ್ತಾತ. ಅವ್ರ ಅಪ್ಪಂಗೆ ಏನಂತಾರೆ? ಮುತ್ತಾತ. ಬದಲಾಗಬೇಕು ಅಂತ ಮನಸ್ಸು ಮಾಡ್ತೀವಿ ಗೊತ್ತಾ, ಅದು ಅರ್ಧಂಬರ್ಧ ಬದಲಾದಂಗೆ ರೀ. ಇದು ಇರೋ ಒಂದ್ ನಿಮಿಷ ಇರೋ. ಏನ್ ಮಾತಾಡದ್ನೋಲೆ. ಜೀವನದೊಳಗೆ ಮುಂದೆ ಬರಬೇಕು, 2 ಹೆಜ್ಜೆ ಇಡಬೇಕು ಅಂತಂತಂದ್ರೆ ಹಿಂದೆ ಒಂದು ಕುಟುಂಬದ ಬೆನ್ನೆಲುಬು ಬೇಕು ನಮಗ. ಎಲ್ಲಾರು ಇವಾಗ ಫ್ಯಾಮಿಲಿ ಮಾತಾಡ್ತಾರೆ, ಬಟ್ ನಮ್ ತಂದೆ ಒಬ್ರು ನಮ್ಮ ಹತ್ರ ಮಾತಾಡ್ತಾ ಇಲ್ಲ ಇದುವರೆಗೂ. ಆಗ್ರಹ ಬಾ, ನಿನ್ನ ನೋಡ್ಬೇಕು, ನಾನು ಆಟಾಡ್ಬೇಕು. ದುಡ್ಡು ಬರುತ್ತೆ ಹೋಗುತ್ತೆ, ಈ ಫ್ಯಾಮಿಲಿ ವ್ಯಾಲ್ಯೂಸ್ ಇಲ್ಲ ಅಂದ್ರೆ ನಾವೇನಿಲ್ಲ ಅಂತ ಅನ್ಕೊಂಡಿದೀನಿ. ಕೆಲಸ ಮತ್ತೆ ಕುಟುಂಬ ಅಂತ ಬಂದಂತ ಸಂದರ್ಭದಲ್ಲಿ ನಾನು ಕೆಲಸನಾದ್ರೂ ಬಿಡ್ತೀನಿ, ಆದ್ರೆ ಕುಟುಂಬವನ್ನು ಬಿಡೋದಿಲ್ಲ. ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತು ಸಂಬಂಧದ ಬೆಲೆ ಏನಂತ ಹೇಳಿ. ಏನು ಹೇಳ್ಬೋದು ಸರ್ ಅದು ಇದು ಅಂತ, ನನ್ನ ತಂದೆ ತರ ನಾನು ಯಾರನ್ನೂ ನೋಡಿಲ್ಲ ಸರ್. ಫ್ಯಾಕ್ಟ್. ನಮ್ಮಪ್ಪ ಇದ್ದಿದ್ರೆ ಇಡೀ ಊರ್ನೇ ಕರ್ಸ್ತಿದ್ರು ಏನೋ ಈ ಸ್ಟೇಜ್ ಮೇಲೆ. ರಕ್ತ ಸಂಬಂಧ ಮಾತ್ರ ಸಂಬಂಧ ಆಗಂಗಿಲ್ರಿ. ಇವತ್ತು ನಮ್ಮ ಕಷ್ಟದಾಗ ಯಾರ್ಯಾರು ಕೈ ಹಿಡಿದಿರ್ತಾರಲ್ಲ ಅವರೆಲ್ಲರೂ ನಮ್ಮ ಸಂಬಂಧನ ಹಾಕ್ತಾರೆ. ನಿಮ್ಮ ಅಣ್ಣ ಅಂತ ಹೇಳ್ತೀನಿ ನಾನು, ನನ್ನ ತಂಗಿ ಅಂತ ಹೇಳ್ತೀನಿ ನಿಮ್ಮನ್ನ. ಒಬ್ಬರ ಸಂಬಂಧ ಇನ್ನೊಬ್ಬರ ಕಣ್ಣಲ್ಲಿ ನೀರು ತರಿಸುತ್ತೆ ಅಂದ್ರೆ ಸರ್, ಇನ್ನು ಇದು ಶುರು ಸರ್. ಶೋ ಮುಗಿಯೋತ್ತಿಗೆ ನಮಗೆ ಗೊತ್ತಿಲ್ಲ ಇದೆಷ್ಟು ನಮ್ಮ ಕುಟುಂಬ ಆಗ್ಬಿಟ್ಟಿರುತ್ತೆ. ನಿಮ್ಮ ಸಂಬಂಧಗಳೆಲ್ಲ ಈ ಆಲ್ಬಮ್ ಅಲ್ಲಿ ಚಿರಕಾಲ ಇರಲಿ ಈ ಸ್ನೇಹ ಅನ್ನೋ ಪ್ರತಿ ವಾರ ಒಂದೊಂದು ಫೋಟೋ ನಿಮ್ಮ ಆಲ್ಬಮ್ ಅಲ್ಲಿ ಬಂದು ಸೇರ್ಕೊಳ್ತಾ ಹೋಗುತ್ತೆ. ವೆಲ್ಕಮ್ ಟು ನಾವು ನಮ್ಮವರು. ನಾವು ನಮ್ಮ ಜೀವನನ ರೂಪಿಸ್ಕೊಳ್ಳಕ್ಕೆ ನಮ್ಮ ಬೇರನ್ನ ಬಿಟ್ಟು ಎಷ್ಟೇ ದೂರ ಹೋದ್ರು ನಮ್ಮ ನೆಲ, ನಮ್ಮ ಸಂಬಂಧಗಳು ನಮ್ಮನ್ನ ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ರೂಪದಲ್ಲಿ ಮತ್ತೆ ಮತ್ತೆ ನಮ್ಮನ್ನ ಕಾಡ್ತಾನೆ ಇರುತ್ತೆ, ನಮ್ಮನ್ನ ಕರೀತಾನೆ ಇರುತ್ತೆ. ಬೇರಿಂದ ಬೇರೆ ಆದವರೇ, ಬೇರೆನೋ ಹುಡುಕಿ ಹೋದವರೇ. ಅದಕ್ಕೋಸ್ಕರನೇ ನಮ್ಮೆಲ್ಲರ ಮೂಲಕ್ಕೆ ನಾವೆಲ್ಲ ಮತ್ತೆ ಹೋಗಿ ನಮ್ಮ ನಿಜವಾದ ಸಂಬಂಧಗಳ ಜೊತೆಗೆ ಅಲ್ಲಿ ಮಗುವಾಗಿ ನಮ್ಮ ಬಂಧನಗಳ ಬೇರನ್ನ ಗಟ್ಟಿಗೊಳಿಸೋದಕ್ಕೆ ನಿಮ್ಮ ಜೀ ಕನ್ನಡ ಇಂದಿನಿಂದ ಹೆಮ್ಮೆಯಿಂದ ಪ್ರಸ್ತುತಪಡಿಸ್ತಾ ಇದೆ. ನಾವು ನಮ್ಮವರು.
ಕನ್ನಡದ ಮನಸ್ಸುಗಳಿಗೆ ಈ ನಿಮ್ಮ ನಿರಂಜನ್ ದೇಶಪಾಂಡೆಯ ಕೋಟಿ ಕೋಟಿ ನಮಸ್ಕಾರಗಳು. ಅಪಾರ್ಟ್ಮೆಂಟ್ ಅಲ್ಲಿ ಸಾವಿರಾರು ಜನರ ಮಧ್ಯ ನಮ್ ಜೊತೆ ಇದ್ರು, ಹಳ್ಳಿಲಿ ನಮ್ಮವ್ರ ಜೊತೆ ಇರುವಂತ ಒಡನಾಟನ ಯಾವತ್ತೂ ಮರೆಯಕ್ಕಾಗಲ್ಲ. ಆನ್ಲೈನ್ ಅಲ್ಲಿ ಎಷ್ಟೇ ಕಾಸ್ಟ್ಲಿ ಫುಡ್ ಆರ್ಡರ್ ಮಾಡಿದ್ರು ನಮ್ಮ ಅಜ್ಜಿ ಮುತ್ತಜ್ಜಿಯ ಕೈ ರುಚಿ ಮುಂದೆ ಅವೆಲ್ಲ ಏನೂ ಅಲ್ಲ. ಜೊತೆಯವ್ರ ಹತ್ರ ಸ್ವಲ್ಪ ಮನಸ್ತಾಪ ಆದ್ರೆ ಸಾಕು, ಅವ್ರ ಸಾವಾಸನೇ ಬೇಡ ಗುರು ಅನ್ನೋ ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ನಮ್ಮ ಹಳ್ಳಿ ಕಡೆ ಹೇಳತ್ತರ ಒಂದ್ ಮಾತ್ ಬರ್ತದೆ, ಒಂದ್ ಮಾತ್ ಹೋಯ್ತದೆ, ಹಂಗಂತ ಸಂಬಂಧ ಬಿಟ್ಕೊಡಕಾಯ್ತದ ಅನ್ನೋ ಒಂದೇ ಒಂದು ಮಾತಿನ ಮುಂದೆ ಇನ್ಯಾವ ಜೀವನದ ಫಿಲಾಸಫಿನೂ ದೊಡ್ಡದಾಗಿ ಕಾಣದೇ ಇಲ್ಲ. ಇಂದ ಜೊತೆಲ್ಲೇ ಹುಟ್ಟಿ ಬೆಳೆದ ಮೇಲೆ ದಾಯಾದಿಗಳಾದ್ರೂ ವರ್ಷದಲ್ಲಿ ಒಂದು ದಿನ ಎಡೆಯಕ್ಕಾದ್ರೂ ಒಂದಾಗಲೇಬೇಕು ಅನ್ನೋ ಒಂದು ನಂಬಿಕೆ ಮುಂದೆ ಇನ್ ಯಾವುದೇ ಜೀವನದ ದೊಡ್ಡ ಪಾಠ ಬೇಕಾಗೇ ಇಲ್ಲ. ಹೌದು, ನಿಜವಾಗ್ಲೂ ಸಂಬಂಧಗಳು ಅಂದ್ರೇನೆ ಹಾಗೆ. ಇದು ವೈಟ್ ಗೋಲ್ಡ್ ಕೋ ಪ್ರೆಸೆಂಟ್ಸ್ ನಾವು ನಮ್ಮವರು. ನೋಡಿ, ಈ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ ಇಲ್ಲಿ ನಮ್ಮವರಿಗಾಗಿ ನಮ್ಮ ಮಣ್ಣಿನ ಸಂಸ್ಕೃತಿಯನ್ನ ಸಾರುವಂತ ಕನ್ನಡತನ ತುಂಬಿ ತುಳುಕಾಡ್ತಾ ಇರುವಂತ ಒಂದು ಅಚ್ಚುಕಟ್ಟಾದ ಮನೆಯನ್ನ ನಾವು ಕಟ್ಟಿದೀವಿ. ಇದು ನಮ್ಮವರಿಗಾಗಿ ಕಟ್ಟಿರುವಂತ ಸಂಬಂಧಗಳ ಮನೆ. ನೋಡಿ, ಹಳ್ಳಿ ಕಡೆ ಎಲ್ಲ ತೊಟ್ಟಿ ಮನೆ ಅಂತ ಇರುತ್ತೆ, ಗೊತ್ತಾ ನಿಮಗೆ? ಅದೇ ತೊಟ್ಟಿ ಮನೆ ವೇದಿಕೆ ಮೇಲೆ ಸಿದ್ಧ ಆಗಿದೆ. ಬನ್ನಿ ಒಂದೊಂದೇ ಕಡೆ ಕರ್ಕೊಂಡು ಹೋಗ್ತೀನಿ. ಹಾಗೆಯೇ ಬನ್ನಿ ಜಗಲಿ ಕಟ್ಟೆ ಹತ್ರ ಹೋಗೋಣ. ನೋಡಿ, ಎಷ್ಟೇ ಬಿಸಿಲಿದ್ರು ಈ ಜಗಲಿ ಕಟ್ಟೆ ಮೇಲೆ ಕೂತ್ಕೊಂಡ್ರೆ ಒಂಥರ ತಣ್ಣಗಿರುತ್ತೆ, ಮನ್ಸಿಗೊಂಥರ ಖುಷಿ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಎಷ್ಟು ಆಟ ಆಡಿಲ್ಲ ನಾವಿಲ್ಲಿ. ಅಳುಗುಡು ಮನೆ ಆಡ್ತಿದ್ವಿ, ಚೌಕಾಬಾರ ಆಡ್ತಿದ್ವಿ, ಹಾವು ಏಣಿ ಆಡ್ತಾ ಇದ್ವಿ. ಈ ಜಗಲಿ ಕಟ್ಟೆ ಮೇಲೆ ಆಗದಿರೋ ಕಥೆನೇ ಇಲ್ಲ. ಇನ್ನ ಈ ಮನೆಯ ಛಾವಣಿ ಅಂತಾರೆ, ಗೊತ್ತಾ? ಯಾವುದೇ ಮನೆ ತಗೊಂಡ್ರೆ ಮನೆ ಎಂಟ್ರೆನ್ಸ್ ಮುಖ್ಯ. ಅದು ಈ ತರ ಒಂದು ಹೆಂಚಿನ ಮನೆ, ಎಂಥ ದೊಡ್ಡದಾದ ಹೆಬ್ಬಾಗಿಲು. ನಮ್ಮ ಹಿರಿಯರೆಲ್ಲ ಬರಬೇಕಾದ್ರೆ ಕಾಲ್ ತೊಳ್ಕೊಂಡು ತಲೆ ಬಗ್ಗಿಸ್ಕೊಂಡು ಒಳಗೆ ಹೋಗೋರು, ಆಚೆ ಬರೋರು. ಅದೇ ಒಂದು ಪರಂಪರೆ, ಅದೇ ಒಂದು ಪ್ರತೀತಿನ ಉಳಿಸುವಂತ ಅದ್ಭುತವಾದ ಹೆಬ್ಬಾಗಿಲು. ಇನ್ನ ಈಗಿನ ಕಾಲದಲ್ಲಿ ನಾವು ತುಂಬಾ ಮಿಸ್ ಮಾಡ್ಕೊಳ್ಳೋದೇನು ಹೇಳಿ, ಮನೆ ಅಂದ್ಮೇಲೆ ಒಂದು ದೊಡ್ಡ ಅಂಗಳ. ಈ ಅಂಗಳ ಇದೆಯಲ್ಲ, ಅದೆಷ್ಟು ತಲೆಮಾರುಗಳು ಇಲ್ಲಿ ಏನೇನು ಮಾಡಿದಾವೋ. ಮದುವೆ ಆಗಿದೆ, ಮುಂಜೆ ಆಗಿದೆ, ಕೈತುತ್ತಾಗಿದೆ, ಎಲೆ ಶಾಸ್ತ್ರ, ವಿಳೆದೆಲೆ ಶಾಸ್ತ್ರ, ಪ್ರತಿಯೊಂದು ದೀಪಾವಳಿಯ ಪಟಾಕಿ ಹೊಡೆಯೋದಿಲ್ಲೇ, ಪ್ರತಿಯೊಂದು ಇಲ್ಲೇ. ಈ ತರ ಒಂದು ದೊಡ್ಡ ಅಂಗಳ ನಿಮಗೆಲ್ಲ ಒಂದ್ ಸ್ವಲ್ಪ ನೆನಪಾಗಿರುತ್ತೆ ಅಂತ ಅನ್ಕೋತೀನಿ. ಅದೇ ರೀತಿ ಈ ಶೋ ಪೂರ್ತಿ ಈ ಸಂಬಂಧಗಳ ಮನೆಯಲ್ಲಿ ಎಲ್ಲಾ ರೀತಿಯ ಸಂಬಂಧಗಳನ್ನ, ಆ ಸಂಬಂಧಗಳ ಬೇರುಗಳನ್ನ ಅದ್ದೂರಿಯಾಗಿ ಸಂಭ್ರಮಿಸೋದಕ್ಕೆ ನಾನೀಗ ಶುರು ಮಾಡ್ತಾ ಇದ್ದೀನಿ. ಇದು ಬಂಧನಗಳ ಬೇರುಗಳನ್ನ ಗಟ್ಟಿಯಾಗಿಸುವಂತಹ ಸಂಬಂಧಗಳ ಗೂಡು ನಾವು ನಮ್ಮವರು. ಶುಭಾರಂಭ.